ವಿಶಾಲ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಅಂತ ಹೇಳ್ತಾ, ನೀವು ಭಾಳ ಜನ ಕೇಳ್ತಿದ್ರಿ ನಮ್ಮ ಮರಿಗಳು ಹೆಂಗೆ ಡೆವಲಪ್ ಮಾಡ್ಬೇಕ್ರಿ, ಮತ್ತು ಮರಿಗಳಿಗೆ ಏನೇನು ಟಾನಿಕ್ ಹಾಕ್ಬೇಕ್ರಿ, ಮತ್ತು ಮರಿಗಳಿಗೆ ಏನೇನು ಫುಡ್ ಹಾಕ್ಬೇಕಂತ ಎಲ್ಲ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೇನೆ ರೀ. ಸೊ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಈ ವಿಡಿಯೋದಾಗ ನಾ ಎಲ್ಲ ಹೇಳ್ತೇನೆ ರೀ, ಬರ್ರಿಪ್ಪ. ಮೊದಲಿಗೆ ನಿಮ್ಮ ಹೊತ್ತುಗಳಿಗೆ ಮೊದಲ ಫಸ್ಟ್ ಫುಡ್ ಬಂದ್ಬಿಟ್ರಿ ತೊಗರಿ ಹೊಟ್ಟು ಹಾಕ್ಬೇಕ್ರಿ. ಸೆಕೆಂಡ್ ಫುಡ್ ಬಂದ್ಬಿಟ್ಟು ಸೈಲೇಜ್ ಹಾಕ್ಬೇಕ್ರಿ. ಥರ್ಡ್ ಫುಡ್ ಬಂದ್ಬಿಟ್ರಿ ನಮ್ಮ ಚೌಚಿನವ್ರಿ ಅದನ್ನ ಹಾಕ್ಬೇಕ್ರಿ. ಅಂತ ಫೋರ್ತ್ ಫುಡ್ ಬಿಟ್ರಿ ಒಣ ಮೇವಾದ್ರ ಮತ್ತು ಕಣ್ಕಿರಿ ಅಂತಾವೆಲ್ಲ ಹಾಕ್ಬೇಕ್ರಿ. ಮತ್ತು ಮೆಡಿಸನ್ಸ್ ಅಂತ ಬಂದ್ರೆ ನನ್ನ ಕಡೆ 2 ಮೆಡಿಸನ್ ಸದ್ಯ ಯೂಸ್ ಮಾಡತ್ತೇನ್ರಿ. ಅವು ಯಾವ್ಯಾವ ಟಾನಿಕ ಮತ್ತು ಯಾವ್ಯಾವ ಮೆಡಿಸನ್ ಅಂತ ಹೇಳ್ತೇನ್ರಿ, ತೋರಿಸ್ತೇನ್ರಿ, ಬರ್ರಿಪ್ಪ. ನೋಡ್ರಿ, ನಾನು ಯೂಸ್ ಮಾಡ್ತಿರೋವಂಥ ಟಾನಿಕ್ಕು MH ಲೈವ್ ಅಂಥೇಳಿ. ಇದು ನಮ್ಮ ಹೊತ್ತುಗಳಿಗೆ ಭಾಳ ಮತ್ತು ಗ್ರೋತ್ ಆಗಕ್ಕೆ ಸಪೋರ್ಟ್ ಮಾಡೈತ್ರಿ. ಹೆಂಗೆ ಕಡ್ಡಿದ್ದು ಹೊತ್ತುಗಳು ಇವತ್ತು ಹೆಂಗೆ ಕಾಣತ್ತಾವ ನೋಡ್ರಿ, ಎಷ್ಟು ದಪ್ಪ ದಾಡ್ಸಿ ಕಾಣತ್ತಾವ. ಮತ್ತು ನೆಗಡಿ ಮತ್ತು ಕೆಮ್ಮ ಬಂದ್ರೆ ನಾವು ಈ ಮೆಡಿಸನ್ ಯೂಸ್ ಮಾಡತ್ತೇನ್ರಿ. ಇದು 270 ರೂಪಾಯಿ ಒಂದು ಬಾಟ್ಲಿ ಬರ್ತೈತ್ರಿ. ಇದನ್ನು ಬರೀ 2 ml ಹಾಕ್ಬೇಕ್ರಿ. ಇದೇನು ನಿಮ್ಗೆ ತೋರಿಸಿದ್ರಿ ಇದು ರೀ 5 ml ಹಾಕ್ಬೇಕ್ರಿ. 5 ml ನೋಡ್ರಿ. ನಾವು ತಂದಾಗ ಮರಿಗಳು ಭಾಳ ತೆಳ್ಳಗ ಮತ್ತು ಭಾಳ ಇದನ್ನಿದ್ದು ರೀ. ಈಗ ನೋಡ್ರಿ ಎಷ್ಟು ದಪ್ಪ ಮತ್ತು ಹೈಟ್ ಮತ್ತು ಉದ್ದ ಲೆಂತ್ ಹೆಂಗೆ ಕಾಣತ್ತರಿ. ಮತ್ತು ಅದ್ರ ಮ್ಯಾಗಿನ ಮೈ ಕೂಡ ಎಷ್ಟು ಚರ್ಮ ರೀ, ಎಷ್ಟು ಶೈನಿಂಗ್ ಹೊಳೆಯತ್ರಿ ನೋಡ್ರಿ. ಕೂದಲು ಭಾರಿ ಶೈನಿಂಗ್ ಹೊಳೆಯತ್ತಾವ್ರಿ. ಮತ್ತು ಈಗ ತಿಂದ ಆರಾಮ್ ಇಲ್ಲೇ ನೀರು ಇಟ್ಟಿರ್ತೀರಿ, ನೀರು ಕುಡಿತಾವ್ರಿ. ತಿಂದು ಆರಾಮ್ಸ್ರಿ ಹೆಂಗದಾವ ನೋಡ್ರಿ. ಒಟ್ಟು ಯಾವ ಚಿಂತಿಲ್ಲ ಏನಿಲ್ಲ, ಆರಾಮ್ಸ್ರಿ ಇದಾವ್ರಿ. ಒಟ್ಟು ಫ್ರೀ ಆಗಿರ್ಬೇಕ್ರಿ. ಮತ್ತು ಅವಕ್ಕೆ ತೊಗರಿ ಹೊಟ್ಟು ಅಂತ ಭಾಳ ಅಂದ್ರೆ ಭಾಳ ಮುಖ್ಯ ರೀ. ಮತ್ತು ನಾವು ಫುಡ್ ಏನೇನು ಕುಡಿತೀವಪ್ಪ ಅಂತಂದ್ರೆ ಗೊಂಜಾಳ ರೀ, ಮತ್ತು ರೀ ಶೈನಿಂಗ್ ಬರಾಕ್ರಿ ಮತ್ತು ದಾಡ್ಸಿ ಆಗಕ್ಕೆ ಗೋಧಿ ಕುಡ್ತೀವಿ ರೀ. ಗೋಧಿ ಮತ್ತು ಗೊಂಜಾಳ ಮತ್ತು ಯಾವಾಗಾರ ಒಂದೊಂದು ಟೈಮ್ ಅಕ್ಕಿ ಕುಡ್ತೀವಿ ರೀ. ಮತ್ತು ಶೈಲೇಜ್ ಮೇವು ಕುಡ್ತೀವಿ ರೀ. ಮತ್ತು ಚೌಚಿ ಮೇವು ರೀ. ಇದು ನೋಡ್ರಿ ನಾವು ತಂದಿರುವಂಥ ತೊಗರಿ ಹೊಟ್ಟು ರೀ. 2 ಚೀಲ ಪಚ್ ತಂದಿದ್ರಿ. ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು 1200 ರೂಪಾಯಿ ಚೀಲ ಆಗೈತೆ ರೀ. ಇದು ಡಿಸೆಂಬರ್ ತಿಂಗಳದಾಗ ಮಾತ್ರ ಸಿಗ್ತೈತೆ ರೀ. ಆದ್ರೆ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಸ್ಟಾಕ್ ಇದ್ದಿದೆ ಅಂದ್ರೆ ನಾವೊಂದು ಚೀಲ ತೊಗೊಂಬಂದನ್ ರೀ. ಅವಾಗ 11 ಬೀಳ್ತೈತೆ ರೀ. ಈಗ ಒಂದು ಸ್ವಲ್ಪ 100 ರೂಪಾಯಿ ಜಾಸ್ತಿ ಬಿತ್ತು ರೀ. ನಿಮ್ಗೆ ಹೇಳ್ಬೇಕಂತಂದ್ರೆ ತೊಗರಿ ಹೊಟ್ಟು ಭಾಳ ಇಂಪಾರ್ಟೆಂಟ್, ಯಾಕಂದ್ರೆ ಅವ ಭಾಳ ಗ್ರೌತ್ ಆಕ್ಕವ್ರಿ. ಮತ್ತು ನೀರು ಭಾಳ ಕುಡಿತಾವ್ರಿ. ಯಾಕೆ ಒಣ ಮೇವು ಹೆಚ್ಚು ತಿಂತಂದ್ರೆ ನೀರು ಕುಡಿತಾವ್ರಿ. ಮತ್ತು ಅದಕ್ಕೆ ಬೆಳೆಯಾಕ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ. ಈ ಬಡ ರೈತರನ್ನ ಬೆಳೆಸ್ರಿ.